ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಲೈಂಗಿಕ ಕಿರುಕುಳ ನೀಡಿದವನಿಗೆ 7 ವರ್ಷ ಸಜೆ, 4 ಲಕ್ಷ ರೂಪಾಯಿ ದಂಡ, 7 ವರ್ಷ ಕಾರಾಗೃಹ ಶಿಕ್ಷೆ. ಲೈಂಗಿಕ ಕಿರುಕುಳ ನೀಡಿದವನಿಗೆ ಇದೀಗ 7 ವರ್ಷ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ. ಅದರ ಜೊತೆಗೆ 4 ಲಕ್ಷ ರೂಪಾಯಿ ದಂಡವನ್ನು ಹಾಕಲಾಗಿದೆ. ವಿದ್ಯಾರ್ಥಿನಿಯರಿಗೆ ಕಿರುಕುಳ ನೀಡಿದ ಪ್ರಾಂಶುಪಾಲರು ಪಾಂಡವಪುರ ತಾಲೂಕಿನ ಕಟ್ಟೇರಿ ವಸತಿ ನಿಲಯದ ಘಟನೆ ಇದು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕಟ್ಟೇರಿ ವಸತಿ ನಿಲಯದ ಘಟನೆ ಇದು. ಆರೋಪಿ ವೈ ಚಿನ್ಮಯಾನಂದ ಮೂರ್ತಿಗೆ ಶಿಕ್ಷೆ ಪ್ರಕಟ ಆಗಿದೆ. ಈ ಪೋಕ್ಸೋ ಪ್ರಕರಣವನ್ನು ಸಾಬೀತುಪಡಿಸಿದ್ದಾರೆ ಕೆಆರ್ ಸಾಗರ ಪೊಲೀಸರು. ಈತ 2022ರಲ್ಲಿ ಕಟ್ಟೇರಿ ಬಳಿಯ ವಸತಿ ನಿಲಯದ ಪ್ರಾಂಶುಪಾಲನಾಗಿದ್ದ. ಈ ವೇಳೆ ವಿದ್ಯಾರ್ಥಿಯರಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟು ಸಿಕ್ಕಿಬಿದ್ದಿದ್ದ. ಈ ಪ್ರಕರಣದಲ್ಲಿ ಅವತ್ತು ಪೊಲೀಸರು ಆರೋಪಿ ವಿರುದ್ಧ ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದರು. ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ರು. ಕೋರ್ಟ್ನಲ್ಲಿ ವಿಚಾರಣೆಯೂ ಆಯಿತು. ಇದೀಗ ಆ ಆರೋಪ ಸಾಬೀತಾಗಿದೆ. ಹೀಗಾಗಿ ಆರೋಪಿಗೆ 4 ಲಕ್ಷ ರೂಪಾಯಿ ದಂಡದ ಜೊತೆಗೆ 7 ವರ್ಷ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. ಶಿಕ್ಷೆಯನ್ನು ವಿಧಿಸಿದ್ದಾರೆ ನ್ಯಾಯಾಧೀಶರಾದಂಥ ಮಂಜುಳಾ ಇಟ್ಗಿ. ಆದೇಶವನ್ನು ಕೊಟ್ಟರು. ಆರೋಪಿ ಸದ್ಯ ಪ್ರೆಸೆಂಟ್ ಚಾಮರಾಜನಗರದ ಡಯಟ್ನಲ್ಲಿ ಪ್ರಾಧ್ಯಾಪಕನಾಗಿ ಏನೋ ಕೆಲಸ ಮಾಡ್ತಿದ್ದಂತೆ. ಶಿಕ್ಷೆ ಪ್ರಕಟ ಆಗ್ತಾ ಇದ್ದಂತೆ ಆರೋಪಿಯನ್ನು ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಂಡ್ಯ ಪ್ರತಿನಿಧಿ ಲಾರಾ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ. ಲಾರಾ ಪ್ರಸನ್ನ, ಪ್ರಾಂಶುಪಾಲರಿಗೆ ಶಿಕ್ಷೆ ಆಗಿರುವಂತಹ ಆದೇಶ ಇದು ಯಾವಾಗಾಗಿತ್ತು ಪ್ರಕರಣ, ಇದರ ಹಿನ್ನೆಲೆ ಏನು? ಹೌದು ಪ್ರವೀಣ್, ವಸತಿ ನಿಲಯದ ವಿದ್ಯಾರ್ಥಿನಿಯರಿಗೆ ಏನೋ ಒಂದು ಲೈಂಗಿಕ ಕಿರುಕುಳ ನೀಡ್ತಿದ್ದ ಅಂತ ಹೇಳಿ ಪ್ರಾಂಶುಪಾಲರಿಗೆ 7 ವರ್ಷ ಈಗ ಸಜೆಯನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ 4 ಲಕ್ಷ ರೂಪಾಯಿ ದಂಡಗಳ ಜೊತೆಗೆ 7 ವರ್ಷ ಕಾರಾಗೃಹ ಶಿಕ್ಷೆಯನ್ನ ಕೂಡ ಈಗ ವಿಧಿಸಿರುವಂತದ್ದು. ಪಾಂಡವಪುರ ತಾಲೂಕಿನ ಕಟ್ಟೇರಿ ಗ್ರಾಮದ ವಸತಿ ನಿಲಯದಲ್ಲಿ ಪ್ರಾಂಶುಪಾಲನ ಈ ಒಂದು ವೈ ಚಿನ್ಮಯಾನಂದ ಮೂರ್ತಿ ಈಗ ಶಿಕ್ಷೆಗೊಳಗಾಗಿರುವಂತದ್ದು. ಈತ 2022ರಲ್ಲಿ ಏನೊಂದು ಕಟ್ಟೇರಿ ಬಳಿ ವಸತಿ ನಿಲಯದಲ್ಲಿ ಪ್ರಾಂಶುಪಾಲನಾಗಿ ಸೇವೆಯನ್ನು ಸಲ್ಲಿಸಿದಂತ ವೇಳೆ ವಸತಿ ನಿಲಯದ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳವನ್ನ ಕೂಡ ನೀಡಿ ಸಿಕ್ಕಿ ಬಿದ್ದಿದ್ದಂಥದ್ದು. ಒಂದು ಹಿನ್ನೆಲೆಯಲ್ಲಿ ಕೆಆರ್ ಸಾಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿಯ ವಿರುದ್ಧ ಈಗ ಪೋಸ್ಕೋ ಕೇಸನ್ನ ಕೂಡ ದಾಖಲು ಮಾಡಿದ್ರು. ಹಾಗೆ ದೋಷಾರೋಪಣಾ ಪಟ್ಟಿಯನ್ನ ಕೋರ್ಟ್ಗೂ ಕೂಡ ಸಲ್ಲಿಸಲಾಗಿತ್ತು. ಇದು ವಿಚಾರಣೆ ನಡೆಯುತ್ತೆ. ಈಗ ಆರೋಪಿಗೆ 4 ಲಕ್ಷ ರೂಪಾಯಿ ದಂಡ ಜೊತೆಗೆ 7 ವರ್ಷ ಒಂದು ಶಿಕ್ಷೆಯನ್ನ ಕೂಡ ಈಗ ನ್ಯಾಯಾಧೀಶರಾಗಿರುವಂತಹ ಮಂಜುಳಾ ಇಟಗಿ ಅವರು ಒಂದು ಆದೇಶವನ್ನು ಕೂಡ ಮಾಡಿರುವಂತದ್ದು. ಆರೋಪಿ ಪ್ರಸ್ತುತ ಚಾಮರಾಜನಗರದ ಡಯಟ್ ನಲ್ಲಿ ಪ್ರಾಧ್ಯಾಪಕನಾಗಿ ಏನೋ ಒಂದು ಸೇವೆಯನ್ನ ಕೂಡ ಸಲ್ಲಿಸ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಶಿಕ್ಷೆ ಪ್ರಕಟವಾಗುತ್ತಿದ್ದಂತೆ ಈಗ ಆರೋಪಿಯನ್ನ ನ್ಯಾಯಾಲಯದ ಹಾಜರುಪಡಿಸಲಿಕ್ಕೆ ಪೊಲೀಸರು ತಮ್ಮ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಪ್ರವೀಣ್. ಓಕೆ ಲಾರಾ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.